ಮಾಡ್ತೇನೆ ಅಧ್ಯಕ್ಷರೇ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದೊಳಗಂದ್ರ ಮೊಬೈಲ್ ರಮ್ಮಿ, ಗ್ಯಾಮ್ಲಿಂಗ್, ಕ್ರಿಕೆಟ್ ಬೆಟ್ಟಿಂಗ್, ಮಟ್ಗ. ಇದರಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂತ ಕ್ಯಾಲಿಬರ್ ಇರ್ತಕ್ಕಂತ ರ್ಯಾಂಕ್ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಫಾಸಿ ಹಾಕೊಂಡು ಸೈಲತ್ತಾರ ಅಧ್ಯಕ್ಷರೇ. ಫಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ. 22 ವರ್ಷದ 23 ವರ್ಷದ ಹುಡುಗರು. ಸಲ್ಗಾರ್ ಒಂದ್ ನಿಮಿಷ ಅಣ್ಣ ನಿಮ್ ಸಮೇತ ಮಾತಾಡ್ರಿ. ಯಾವ ಸರ್ಕಾರ ಮೇಲೆ ಆರೋಪ ಮಾಡತ್ತಿಲ್ಲ. ಸಪೋರ್ಟಿಗೆ ಅಧ್ಯಕ್ಷರೇ, ಸಲ್ಗಾರ್ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲ ಸದಸ್ಯರು 224 ಜನ ಯೋಚನೆ ಮಾಡ್ತಿರ್ತಾರೆ. ಈ ಒಂದು ಜೂಜು ಏನಿದೆ, ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ, ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು. ಅದಕ್ಕೆ ಒಂದು ವಿಶೇಷ ಕಾನೂನನ್ನ ನಮ್ಮ ಸರ್ಕಾರ ಬಗ್ಗೆ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ. ಒಳ್ಳೆ ಪ್ರಶ್ನೆ, ತಮಾಷೆ ಅಲ್ಲ. ಆ ವಿಚಾರ ಚರ್ಚೆ ಮಾಡಕ್ ಒಂದು ದೊಡ್ಡ ಅವಕಾಶ ಬೇಕಾದ್ರೆ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಜನ ಸೂಚನೆ ಮಾಡ್ತಾರೆ. ನಾನು ಕೂಡ ಹೇಳ್ತೇನೆ ಗಂಭೀರದ ವಿಚಾರ ಅಧ್ಯಕ್ಷ. ಈ ವಿಚಾರ ಅತ್ಯಂತ ನಿಕೃಷ್ಟವಾದ ಸಲ್ಗಾರ್ ಹೇಳಿ, ನೀವು ಮಾತಾಡಿ ನೆಕ್ಸ್ಟ್. ಅಧ್ಯಕ್ಷರೇ, ಇದರಿಂದ ಇಡೀ ಯೋಜನಾಂಗವೇ ಬಲಿಯಾಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಸಿಸಿ ಪಾಟೀಲ್ ಸಭಾಧ್ಯಕ್ಷರೇ, ಗೃಹ ಸಚಿವರಿದ್ದಾರೆ. ಒಸಿ ಮತ್ತು ಮಟ್ಕಾದ ಬಗ್ಗೆ, ಇಸ್ಪೇಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಇದರ ಸಮತ ಇದೆ. ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರ ವೇಗ ಸ್ವಲ್ಪ ಜಾಸ್ತಿ ಆಗಿದೆ. ದಯವಿಟ್ಟು ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದ ಸೂಚನೆಯನ್ನು ಕೊಡಬೇಕಂತ ಮನವಿ ಮಾಡಿ. ಚರ್ಚೆಗೆ ಯಾವ್ದಾದ್ರು ದಿವಸ ಅವಕಾಶ ಮಾಡಿಕೊಡಿ. ನಾವೇನೇನು ಕ್ರಮ ತಗೊಂಡಿದ್ದೀವಿ, ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಯಾವ ರೀತಿ ನಡೀತಾ ಇದೆ ಅದೆಲ್ಲವನ್ನು ಅವ್ರ ಸೊಸೆ ಎಲ್ಲರ ಪರಿಸ್ಥಿತಿ MLA ಅವ್ರ ಸೊಸೆ ಅವ್ರ ಗಂಡ ಜೂಜಾಡಿ ಸೋತಿದ್ದಕ್ಕೆ ಸತ್ತಿದ್ದಕ್ಕೆ ಅವ್ರು ಉರ್ಲಕೊಂಡು ಸತ್ತಿದ್ದಾಳೆ. ಮಾನ್ಯ MLA ಮಾತಾಡಿದ್ದೀನಿ. ಇದು ಪೊಲೀಸ್ ತಂದಿದ್ವಿ, ಬಹಳ ಜೂಜ್ ನಡೀತಾ ಇದೆ, ಅದು ಕಂಟ್ರೋಲ್ ಆಗ್ಬೇಕು ಅಂತಕ್ಕಂಥ ಮಾಡಲೇಬೇಕು. ಬೇರೆ ಏನು ಮಾತಾಡಿದ್ವಿ. ಧನ್ಯವಾದಗಳು ಅಧ್ಯಕ್ಷರೇ. ಯಾವ ರೀತಿ ಅವ್ರು ಸುಸೈಡ್ ಮಾಡ್ಕೊತಾರೆ ಅಧ್ಯಕ್ಷರೇ, ಅಷ್ಟೊತ್ತಲ್ಲ ಅವರೆಲ್ಲ ಆಸ್ತಿ ಹಾಕೊಂಡಿರ್ತಾರೆ. ಅವಾಗ ಏನಾಗ್ತದೆ? ಆಯ್ತು ಅಧ್ಯಕ್ಷರೇ, 3 ನಿಮಿಷ ಕ್ಲೋಸ್ ಅಧ್ಯಕ್ಷರೇ. ಆ ಸಮಯದಲ್ಲಿ ಅಧ್ಯಕ್ಷರೇ ಫೋನ್ ಬಂದಿರ್ತದೆ ಅಧ್ಯಕ್ಷರೇ, ಸುಸೈಡ್ ಮಾಡ್ಕೊಂಡ